ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2025 ಫಿಸಿಕ್ಸ್ ಕ್ವೆಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ನೋಡೋಣ. ಈಗ ನೋಡಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿನ ಇಂಪಾರ್ಟೆನ್ಸ್ ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಮತ್ತೊಮ್ಮೆ ಹೇಳೋದಾದರೆ ನೋಡಿ, PVIQs ನಿಮಗೆ ಮೆನಿ ಆಫ್ ದಿ ಕ್ವೆಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ ಪ್ರತಿ ವರ್ಷ, ಓಕೆನಾ. ಸೊ ಅದಕ್ಕೆ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಎಷ್ಟಕ್ಕೆಷ್ಟು ನೀವು ರೆಫರ್ ಮಾಡ್ತಿರೋ ಅಷ್ಟಕ್ಕಷ್ಟು ನಿಮಗೆ ಅಡ್ವಾಂಟೇಜ್ ಆಗುತ್ತೆ, ಓಕೆ. ಸೊ ಈ ಒಂದು ಕ್ವೆಶನ್ ಪೇಪರಿಂದ ಕ್ವೆಶನ್ಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೊಂದು MCQs ಮತ್ತು ಫಿಲ್ ದ ಬ್ಲ್ಯಾಂಕ್ಸಲ್ಲಿ ನಾವು ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಈ ಕಾನ್ಸೆಪ್ಟಿಂದ ಬರುತ್ತೆ ಅಂತ ನಾವು ಹೇಳ್ಬೋದು, ಓಕೆನಾ. SI ಯೂನಿಟ್ ಆಫ್ ಪ್ಲೇನ್ ಆ್ಯಂಗಲ್ ಮತ್ತು ಸ್ಪೀಡೋಮೀಟರ್ ಆಫ್ ಕಾರ್ ಮೆಷರ್ಸ್ ಮತ್ತು ಸ್ಲೋಪ್ ಬಗ್ಗೆ ಕೇಳ್ತಾರೆ, ಓಕೆನಾ. ವೆಕ್ಟರ್ಸಲ್ಲಿ ಕೊಟ್ಟಿದ್ದಾರೆ. ಮತ್ತು ನೋಡಿ, ಫಿಫ್ತ್ ಒನ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕ್ವೆಶನ್, ಚೆನ್ನಾಗಿರುತ್ತೆ, ಓಕೆ. ಈಗ CET ನೀವು ನೋಡಿರ್ಬೋದು. ಆ್ಯಂಡ್ ಫೋರ್ಸ್ ಆ್ಯಕ್ಟಿವ್ ಆನ್ ಎ ಬಾಡಿ ಫಾರ್ ಎ ಶಾರ್ಟ್ ಡ್ಯೂರೇಷನ್ ಇಸ್ ಕಾಲ್ಡ್ ಇಂಪಲ್ಸಿವ್ ಫೋರ್ಸ್, ಓಕೆ. ಅದಾದಮೇಲೆ ನೋಡಿ, ಡೈಮೆನ್ಷನ್ ಕೇಳಿದ್ದಾರೆ. ಅದಾದಮೇಲೆ ಈಕ್ವಿಲಿಬ್ರಿಯಮ್, SI ಯೂನಿಟ್ ಆಫ್ ಪವರ್ ಮತ್ತು ಫಿಸಿಕಲ್ ಕ್ವಾಂಟಿಟಿ ಕರೆಸ್ಪಾಂಡ್ಸ್ ಮೊಮೆಂಟ್ ಆಫ್ ಫೋರ್ಸ್, ಮೊಮೆಂಟ್ ಆಫ್ ಇನರ್ಷಿಯಾ. ನೋಡಿ, 12th ಒನ್ ದ ಪ್ರೀವಿಯಸ್ ಒಂದು ಕ್ವೆಶನ್ ಪೇಪರಲ್ಲಿ ಕೇಳಿದ್ರು, ಅದನ್ನು 3 ಮಾರ್ಕ್ಸಲ್ಲಿ ಅದೇ ಥರ ಇಲ್ಲೂ ಕೇಳಿದ್ದಾರೆ. ಆ್ಯಂಡ್ ಕೆಪ್ಲರ್ಸ್ ಲಾನು ಕೇಳ್ತಾರೆ, ಓಕೆನಾ. T² ಇಸ್ ಪ್ರಪೋರ್ಷನಲ್ ಟು R³, ಓಕೆ, ದಟ್ಸ್ ಇಂಪಾರ್ಟೆಂಟ್. ಅದಾದಮೇಲೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮಗೆ 5 ಕ್ವೆಶನ್ಸ್ ಇದೆ. ಇಲ್ಲಿಂದ ನೀವು ಫೋಕಸ್ ಮಾಡ್ತಾ ಹೋಗಿ. ಡಿಫ್ರೆನ್ಸ್ ಬಿಟ್ವೀನ್ ಪಾತ್ಲೆಟ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಇಂಪಾರ್ಟೆನ್ಸ್ ಆಫ್ ಪೊಸಿಷನ್ ವೆಕ್ಟರ್ 22 ಅಷ್ಟೊಂದೇನು ಕೇಳಿಲ್ಲ, ಬಟ್ ಕೇಳಿದ್ರು ಕೇಳ್ಬೋದು, ಹೇಳೋಕ್ಕಾಗೋದಿಲ್ಲ, ಓಕೆನಾ. ಸೊ ನೋಡ್ಕೊಳ್ಬೋದು. ಅದಾದಮೇಲೆ ವಾಟ್ ಇಸ್ ಆಂಗ್ಯುಲರ್ ವೆಲಾಸಿಟಿ, ರೈಟ್ ಇಟ್ಸ್ SI ಯೂನಿಟ್. ಮತ್ತು 23rd ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಆ್ಯಂಡ್ ಮೆನ್ಷನ್ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ, ಜನರಲ್ ಕಂಡೀಷನ್ಸ್ ಆಫ್ ಈಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡಿ, ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ G ಆ್ಯಂಡ್ G, G is equal to GM/R², ಓಕೆನಾ. ವೆರಿ ಸಿಂಪಲ್ ಕ್ವೆಶನ್, ಅದು ಕೇಳಿದರೆ ಲಕ್, ಓಕೆ. ನೆಕ್ಸ್ಟ್, ನೆಟ್ ಫೋರ್ಸ್ ಆಫ್ 5 Newton ಇಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ. ಇದು ಒಂದು ಪ್ರಾಬ್ಲಮ್, 2 ಪ್ರಾಬ್ಲಮ್ ಕೇಳಿದ್ದಾರೆ ಒಟ್ಟು ಈ ಪೇಪರಲ್ಲಿ, ಓಕೆನಾ, 2 ಮಾರ್ಕ್ಸಲ್ಲಿ. ಪಾರ್ಟ್ ಸಿ, ಕರೆಕ್ಟ್ನೆಸ್ ಆಫ್ ಈಕ್ವೇಷನ್ V is equal to U+80 ಅಥವಾ ಆಫ್ mv² is equal to mgh. ಅದನ್ನು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಕೇಳ್ತಾರೆ. ಮತ್ತು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಮತ್ತು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. Obtain expression for time of flight of a projectile. This is also an important question. They show that impulsive force is equal to change in momentum, okay. But they give any 3 disadvantage of friction, ಮತ್ತು how to reduce the friction. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ 3 ಮಾರ್ಕ್ಸ್ಗೆ, ಓಕೆ. ಫ್ರಿಕ್ಷನ್ ಮೇಲೆ ಯಾವ ಕ್ವೆಶನ್, ಡಿಸ್ಅಡ್ವಾಂಟೇಜ್ ಆಫ್ ಫ್ರಿಕ್ಷನ್ ಮತ್ತು ways to reduce friction. ಈ ways to reduce friction is very very important compared to this, okay. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ನಾನ್ ಕನ್ಸರ್ವೇಟಿವ್ ಫೋರ್ಸ್, ಅದಾದಮೇಲೆ ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ನ ಡಿಫೈನ್ ಮಾಡೋಕ್ಕೆ ಹೇಳಿದ್ದಾರೆ. ಆಮೇಲೆ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ, ಓಕೆನಾ. ಅದಾದಮೇಲೆ ಶೋ ದಟ್ ಪಾತ್ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಿಕ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ನ್ಯೂಟನ್ಸ್ ಲಾ ಅಥವಾ ಸೆಕೆಂಡ್ ಲಾ ಆಫ್ ಮೋಷನ್ ಸ್ಟೇಟ್ ಮಾಡಿ F is equal to ma ಅಂತ ಪ್ರೂವ್ ಮಾಡಬೇಕು, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಅದಾದಮೇಲೆ obtain the expression for loss in kinetic energy in inelastic collision. ಆಮೇಲೆ ಡಿಫೈನ್ ಟಾರ್ಕ್, ಶೋ ದಟ್ tau is equals to dL/dt. ಅದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಮತ್ತು ಆಕ್ಸಲರೇಷನ್ ನೋಡಿ, ಆಕ್ಸಲರೇಷನ್ ಟು ಗ್ರಾವಿಟಿ ಎಬೌವ್ ದಿ ಹೈಟ್ ಆ್ಯಂಡ್ ಬಿಲೋ ದಿ ಡೆಪ್ತ್. ಸೊ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ ಡಿರೈವೇಷನ್ಗೆ, ಓಕೆನಾ. ಅದಾದಮೇಲೆ ಪ್ರಾಬ್ಲಮ್ಸಲ್ಲಿ ನಿಮಗೆ ಒಟ್ಟು 2 ಬರೀಬೇಕಾಗುತ್ತೆ. ಕಾರ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಹೈವೇ, ದಿಸ್ ಇಸ್ ಬೇಸ್ಡ್ ಆನ್ ಫಸ್ಟ್ ಚಾಪ್ಟರ್, ಓಕೆನಾ. ಮೋಷನ್ ಎ ಸ್ಟ್ರೈಟ್ ಲೈನ್ ಚಾಪ್ಟರಿಂದ. ಅದಾದಮೇಲೆ ನಿಮಗೆ ಕಾನ್ಸ್ಟೆಂಟ್ ವೆಲಾಸಿಟಿ, ಗ್ರಾವಿಟೇಷನಿಂದ ಒಂದು ಕ್ವೆಶನ್ ಕೇಳಿದ್ದಾರೆ. ಅದಾದಮೇಲೆ ವರ್ಕ್ ಎನರ್ಜಿ ಪವರಿಂದ ಒಂದು ಕ್ವೆಶನ್ ಕೇಳಿದ್ದಾರೆ. ಅದೇ ದಿಸ್ ಈಸ್ ಬೇಸ್ಡ್ ಆನ್ ದಿಸ್ ಸರ್ಕ್ಯುಲರ್ ಮೋಷನ್, ಓಕೆನಾ. ಸೊ ಅದರಿಂದ ಕೇಳಿದ್ದಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಖಂಡಿತ ನಾನು ಹಾಕ್ತಾ ಇರ್ತೀನಿ, ಓಕೆನಾ. ಥ್ಯಾಂಕ್ ಯು.